ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಅಂದರೆ ಒಂದು ಪುಣ್ಯ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅಂತ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಕ್ಲೋಸ್ ಫ್ರೆಂಡ್ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ನಾನು ಅವಳು ಫ್ರೆಂಡ್ ಆಗಿದ್ದಿದ್ದು. ಸೊ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾವ ಕ್ಷೇತ್ರ ಅಂತ ಹೇಳ್ತೇನೆ. ಶ್ರೀ ಆದಿಚುಂಚನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ನೋಡ್ತಾ ಬನ್ನಿ ವಿಡಿಯೋ ಹೇಗಿದೆ ಅಂತ. ಅಲ್ಲಿ ಹೋಗ್ಬೋದು. ಅದು ಬಿಟ್ಟು ಡೈರೆಕ್ಟ್ ಬಸ್ಸು ಕೂಡ ಇದೆ. ಅದಲ್ಲದೆ KSRTC ಬಸ್ಸಲ್ಲಿ ಹೋದರೆ ಟೆಂಪಲ್ ಅಂತ ಹೇಳಿದ್ರೆ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಮತ್ತೆ ನಾವು ಆಟೋದಲ್ಲಿ ದೇವಸ್ಥಾನ ಬೆಟ್ಟಕ್ಕೆ ಹೋಗ್ಬೋದು. ಇನ್ನು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಬಗ್ಗೆ ಹೇಳಬೇಕಂದ್ರೆ, ಶ್ರೀ ಆದಿಚುಂಚನಗಿರಿ ಮಠವು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿದೆ. ಇದು ಒಕ್ಕಲಿಗರ ಪ್ರಮುಖ ಮಠಗಳಲ್ಲಿ ಒಂದಾಗಿದ್ದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಎಂದೇ ಪ್ರಸಿದ್ಧವಾಗಿದೆ. ಇದು ಗಂಗಾಧರೇಶ್ವರ ಮತ್ತು ಕಾಲಭೈರವೇಶ್ವರ ದೇವಸ್ಥಾನಗಳಿಗೆ ಹೆಸರುವಾಸಿಯಾಗಿದೆ. ಈ ಸ್ಥಳವು ರಾಮಾಯಣ ಕಾಲದಿಂದಲೂ ಪೌರಾಣಿಕ ಹಿನ್ನೆಲೆ ಹೊಂದಿದೆ ಮತ್ತು ಇಲ್ಲಿ ಅನೇಕ ಶಾಸನಗಳು ಕಂಡುಬಂದಿವೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ನಾಗಮಂಗಲದಿಂದ ಸುಮಾರು 20 ಕಿಲೋಮೀಟರ್ ಉತ್ತರಕ್ಕೆ ಹಾಗೂ ಬೆಂಗಳೂರಿನಿಂದ ಸುಮಾರು 110 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳವು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ ಮತ್ತು ಶಾಸನಗಳಲ್ಲಿ ಚುಂಚನಕೋಟೆ, ಚುಂಚನಹಳ್ಳಿ ಮತ್ತು ಆದಿಚುಂಚನಗಿರಿ ಎಂದೇ ಕರೆಯಲ್ಪಡುತ್ತದೆ. ಇಲ್ಲಿ ಪ್ರಮುಖವಾದ ದೇವಾಲಯವೆಂದರೆ ಗಂಗಾಧರೇಶ್ವರ ದೇವಾಲಯ ಮತ್ತು ಕಾಲಭೈರವೇಶ್ವರ ದೇವಾಲಯ. ಆದಿಚುಂಚನಗಿರಿಯಲ್ಲಿರುವ ಮತ್ತೊಂದು ಪ್ರಾಚೀನ ದೇವಾಲಯವೆಂದರೆ ಅನ್ನಪೂರ್ಣೇಶ್ವರಿ ದೇವಾಲಯ ಮತ್ತು ಶ್ರೀ ಆದಿಚುಂಚನಗಿರಿ ಮಠವು ಒಕ್ಕಲಿಗ ಆರಾಧ್ಯ ದೈವಗಳ ಮತ್ತು ನಾಥ ಪರಂಪರೆಯ ಪ್ರಮುಖ ಕೇಂದ್ರವಾಗಿದೆ. ಜ್ವಾಲಾಪೀಠ, ಅಗ್ನಿಪೀಠ ಎಂದು ಕರೆಯಲ್ಪಡುವ ಜ್ವಾಲಾಪೀಠವು ಕೂಡ ಇಲ್ಲಿದೆ. ಬಿಂದು ಸರೋವರ, ಇದು ಮಠದ ದಕ್ಷಿಣದಲ್ಲಿರುವ ಒಂದು ಕಲ್ಯಾಣಿ. ಇನ್ನು ಸೌಲಭ್ಯಗಳು ಹೇಳ್ಬೇಕಂದ್ರೆ, ಭಕ್ತರಿಗಾಗಿ ದಾಸೋಹ ಮತ್ತು ವಸತಿ ಸೌಲಭ್ಯಗಳು ಲಭ್ಯವಿದೆ. ದಿನ ಸಾವಿರಾರು ಭಕ್ತರು ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಸೊ ಎಲ್ಲ ಭಕ್ತರಿಗೂ ಕೂಡ ದಾಸೋಹ ದಿನ ಕೂಡ ಇರುತ್ತೆ ಇಲ್ಲಿ. ಸೊ ಅದರಿಂದ ನಾವು ತುಂಬ ಸಾರಿ ಹೋಗಿದ್ದೀನಿ ಇಲ್ಲಿ. ಆದರೆ ನನ್ನ ಈ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ಹೋಗಿದ್ದು ಇನ್ನು ವಿಶೇಷ ಅಂತ ಹೇಳ್ಬೋದು. ಕ್ಷೇತ್ರ ನೋಡಲಿಕ್ಕಂತೂ ತುಂಬ ಚೆನ್ನಾಗಿದೆ. ವ್ಯೂ ಅಂತೂ ಹೊರಗಡೆಯಿಂದ ಬೆಟ್ಟದ ಮೇಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಹೊಸ ಕಟ್ಟಡ ಕೂಡ ಇಲ್ಲಿ ಕಟ್ಟುತ್ತಾ ಇದ್ದರು ನೋಡಿ. ಈ ಕಲ್ಲೆಲ್ಲ ಕೆತ್ತನೆಗಳು ಮಾಡಲಿಕ್ಕೆ ಮತ್ತು ತುಂಬ ಕೆಲಸಗಳು ನಡೀತಾ ಇದ್ವು. ಇಲ್ಲಿ ಹೋಗ್ತಾ ಹೋಗ್ತಾ ಇಲ್ಲಿ ಭಕ್ತಾದಿಗಳು ತುಂಬ ಜನ ಬೂದ್ಗುಂಬಳಕಾಯಿ ಬರುತ್ತಲ್ಲ, ಆ ಬೂದ್ಗುಂಬಳಕಾಯಲ್ಲಿ ದೀಪವನ್ನು ಕೂಡ ಹಚ್ತಿದ್ರು. ನಮ್ಮ ಒಕ್ಕಲಿಗ ಜನಕ್ಕೆ ತುಂಬ ಜನ ಮನೆ ದೇವರಿಗೂ ಈ ಕಾಲಭೈರವೇಶ್ವರನ ವಾರ ಬಂದು ಭಾನುವಾರದಂದು ಆಚರಣೆ ಮಾಡ್ತಾರೆ. ಮನೆಯಲ್ಲಿ ಪೂಜೆ ಮಾಡಿ ಶಿಸ್ತಿಂದ. ದೇವಸ್ಥಾನಕ್ಕೆ ತುಂಬ ಸರಿ ಹೋಗಿದ್ದೀನಿ ನಾನು, ಆದರೆ ಯಾವತ್ತೂ ಕೂಡ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಈಗ ನಾನು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ವಿಡಿಯೋ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ, ಒಬ್ಬರಿಗೆ ಇನ್ಫಾರ್ಮೇಷನ್ ಕೂಡ ಸಿಕ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿದ್ದು. ಇನ್ನು ನನ್ನ ಫ್ರೆಂಡ್ ಬಗ್ಗೆ ಹೇಳಬೇಕಂದ್ರೆ, ಕಾವ್ಯ ಅಂತ. ನಾನು ಪ್ರೈಮರಿ ಸ್ಕೂಲಲ್ಲಿ ಓದಬೇಕಾದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ನಮ್ಮ ಕ್ಲಾಸಿಗೆ ಜಾಯಿನ್ ಆಗಿದ್ದು ಕಾವ್ಯ ಅಂತ. ನನಗೆ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ ಅಂದರೆ 5th 6th ಆ್ಯಂಡ್ 7th 3 ವರ್ಷ ತುಂಬಾ ಸಮಯನ ಒಟ್ಟಿಗೆ ಕಳೆದಿದ್ದೀವಿ. ಅವರ ಮನೆಗೆ ಕೂಡ ಹೋಗ್ತಿದ್ದೆ ನಾನು. ಒಂದೊಂದು ಡೇ ಅವ್ರ ಮನೆಯಲ್ಲೇ ಸ್ಟೇ ಆಗ್ತಿದ್ದೆ. ಅವ್ರ ಮನೆಯಲ್ಲೇ ಊಟ ಮಾಡಿ ಅವ್ರದ್ದೇ ಡ್ರೆಸ್ಸನ್ನು ಹಾಕ್ಕೊಂಡು ಮಾರನೇ ದಿನ ಸ್ಕೂಲಿಗೆ ವಾಪಸ್ ಬರ್ತಿದ್ದಿದ್ದು. ಮತ್ತು ಅವರ ತೋಟಕ್ಕೆಲ್ಲ ಹೋಗಿ ಎಂಜಾಯ್ ಮಾಡಿರೋದು ತುಂಬ ಮೂಮೆಂಟ್ಸು. ಈಗಲೂ ಕೂಡ ಆ ಮೆಮೊರಿನ ಮರೆಯೋದಕ್ಕೆ ಆಗೋದಿಲ್ಲ. ಬಟ್ ಆ ಮೆಮೊರಿ ಮತ್ತೆ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಅಂದರೆ ಎಲ್ಲ ಒಂದೊಂದು ಪರ್ಸ್ನಲ್ ಲೈಫ್ಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಹಂಗಾಗಿ ನಾನು ತುಂಬ ಕಡೆ ಓಡಾಡಿದ್ದೀನಿ. ಆದರೆ ಇಷ್ಟು ದಿನ ನನ್ನ ಫ್ರೆಂಡ್ ಕೂಡ ಓಡಾಡಿದ್ದಾಳೆ, ಎಲ್ಲೂ ಕರೆದಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಈ ಥರ ಹೋಗೋಣ ಟೆಂಪಲ್ಗೆ ಅಂತ ಅಂದ್ಕೊಂಡಿದ್ದೀನಿ. ಬರ್ತೀಯಾ ಅಂತ ಕೇಳಿದ ತಕ್ಷಣ ನಾನು ಅದನ್ನು ಕ್ವಶನ್ ಬೇರೆ ಕೇಳ್ತೀಯಾ, ನಾನು ಖಂಡಿತ ಬರ್ತೀನಿ ಅಂತ ಅಂದ್ಬಿಟ್ಟು ಇಬ್ಬರು ಪ್ಲ್ಯಾನ್ ಮಾಡಿ ಹೋಗಿದ್ದು. ದೇವಸ್ಥಾನ ಎಂಟ್ರಿ ಕೊಟ್ಟಿದ್ದೀವಿ ಇವಾಗಷ್ಟೇ. ಇನ್ನು ಒಳಗಡೆ ಹೋಗ್ತಾ ನಡ್ಕೊತಾ ಹೋಗ್ಬೇಕು. ಮತ್ತು ಚಪ್ಪಲಿ ಅಲ್ಲಿ ಅಲೋ ಇಲ್ಲ. ಸೊ ಅಲ್ಲಿ ಗೇಟ್ ಹತ್ರನೇ ಸ್ಲಿಪ್ಪರ್ ಬಿಡೋದು ಪ್ಲೇಸ್ ಇದೆ, ಅಲ್ಲಿ ಕೊಟ್ಬಿಟ್ಟು ಟೋಕನ್ ತೊಗೋಬೇಕಾಗತ್ತೆ. ಅದಾದಮೇಲೆ ಮುಂದೆ ಬಂದು ಇಲ್ಲಿ ಚುಂಚನಗಿರಿ ಕ್ಷೇತ್ರ ಅಂತ ಇದೆಯಲ್ಲ, ಅದು ಬಂದು ದಾಸೋಹದ ಮನೆಯಾಗಿರುತ್ತೆ. ಊಟ ಮಾಡಲಿಕ್ಕೆ ಅಲ್ಲಿ ಹೋಗೋದು, ಇದು ಬೆಟ್ಟ ಮೇಲೆ. ಅದು ಬಿಟ್ಟು ಈ ಕಡೆ ಸೈಡಿಂದ ಹೋದ್ವಿ.
ತುಂಬ ಜನ ಮತ್ತು ಹುಡುಗರು, ಹುಡುಗಿಯರು, ಲೇಡೀಸು ಎಲ್ಲ ಕೂಡ ದೀಪನ ಹಚ್ತಾಯಿದ್ರು. ಮೇನ್ ಟೆಂಪಲ್ ಗರ್ಭಗುಡಿಗೆ ಎಂಟ್ರಿ ಕೊಡಲಿಕ್ಕೆ ಅಂದ್ಬಿಟ್ಟು ಸ್ವಲ್ಪ ಈ ಕಡೆ ಸುತ್ತಿ ಬಳಸಿ ಈ ಸೈಡ್ ಬರಬೇಕಾಗತ್ತೆ. ಈ ಸೈಡ್ ಬಂದು ನಾವು ಟೆಂಪಲ್ಗೆ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ದೀಪನ ಕೂಡ ಸೈಡಲ್ಲೆಲ್ಲ ಕೂತ್ಕೊಂಡು ದೀಪ ರೆಡಿ ಮಾಡ್ತಿದ್ದಾರೆ. ಅದು ಪ್ಲೇಟಿಗೆ ಬೂದುಗುಂಬಳಕಾಯ್ದೆಲ್ಲ ತೆಗೆದುಬಿಟ್ಟು ಅದರೊಳಗಡೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಕೊಂಡು ದೇವಸ್ಥಾನದ ಸುತ್ತ ಅವರು ಮನಸ್ಸಲ್ಲಿ ಎಷ್ಟು ಸುತ್ತನ್ನು ಹಾಕಬೇಕು ಮತ್ತು ಅವರ ಕಷ್ಟಗಳು ಎಲ್ಲನೂ ದೇವ್ರ ಹತ್ರ ಹೇಳಿಬಿಟ್ಟು ಇಲ್ಲಿ ಆರತಿ ಮಾಡಿಬಿಟ್ಟು ಪ್ರದಕ್ಷಿಣೆ ಕೂಡ ಹಾಕ್ತಿದ್ದಾರೆ. ಇದು ಮೇನ್ ಬಾಗಿಲು ಅಂತ ಹೇಳ್ಬೋದು. ಇದ್ರೊಳಗಿಂದ ನಾವಿವಾಗ ಆ ದೇವಸ್ಥಾನ ಒಳಗಡೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನವು ಗಂಗಾಧರೇಶ್ವರನಿಗೆ ಸಮರ್ಪಿತವಾಗಿದೆ. ಎಲ್ಲೆಡೆ ಮುಕ್ತವಾಗಿ ಸಂಚರಿಸುವ ನವಿಲುಗಳು ಇರುವುದರಿಂದ ಈ ಸ್ಥಳವನ್ನು ಮಯೂರವನ ಎಂದು ಕರೆಯುತ್ತಾರೆ. ಇದು ಈ ಸ್ಥಳವನ್ನು ಇನ್ನಷ್ಟು ಆಕರ್ಷಕವಾಗಿಸುತ್ತದೆ. ಕರ್ನಾಟಕದ ಮಂಡ್ಯದ ಆದಿಚುಂಚನಗಿರಿ ಬೆಟ್ಟಗಳಲ್ಲಿ ನೆಲೆಗೊಂಡಿರುವ ಈ ದೇವಸ್ಥಾನವು ಸಮುದ್ರ ಮಟ್ಟದಿಂದ 3300 ಅಡಿ ಎತ್ತರದಲ್ಲಿದೆ. ಚಂದ್ರನ ಬೆಳಕಿನಲ್ಲಿ ಬೆಟ್ಟವು ಅರ್ಧ ಚಂದ್ರನನ್ನು ಧರಿಸಿದ ಶಿವನಂತೆ ಕಾಣುತ್ತದೆ. ಈ ದೇವಾಲಯವು ಸುಮಾರು 2000 ವರ್ಷಗಳಷ್ಟು ಹಳೆಯದಾಗಿರುತ್ತದೆ. ಇದು ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ಈ ದೇವಾಲಯವನ್ನು ಆದಿರುದ್ರನು ಸಿದ್ಧಯೋಗಿಗೆ ದಾನ ಮಾಡಿದನು. ಪ್ರಸ್ತುತ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ದೇವಾಲಯದ ನೇತೃತ್ವ ವಹಿಸಿದ್ದಾರೆ. ದಂತಕಥೆಯ ಪ್ರಕಾರ ಶಿವನು ಚುಂಚ ಮತ್ತು ಕಾಂಚ ಎಂಬ ರಾಕ್ಷಸನನ್ನು ಕೊಂದನು. ನಂತರ ಭಗವಂತ ಈ ಸ್ಥಳವನ್ನು ಸಿದ್ಧನಿಗೆ ದಯಪಾಲಿಸಿದನು. ಅವನು ನಾಥ ಸಂಪ್ರದಾಯವನ್ನು ಕಂಡುಕೊಂಡನು. ಸಮಾಜದಲ್ಲಿ ಸದ್ಗುಣವನ್ನು ಹರಡಲು ತನ್ನ ಬುದ್ಧಿವಂತಿಕೆಯನ್ನು ಬಳಸಲು ಶಿವನು ಸಿದ್ಧನಿಗೆ ಮಾರ್ಗದರ್ಶನ ನೀಡಿದನು. ಈ ಸ್ಥಳದ ಬಗ್ಗೆ ಅನೇಕ ಜಾನಪದ ಕಥೆಗಳಿವೆ. ಸಿದ್ಧರು ತಪಸ್ಸು ಮಾಡುತ್ತಿದ್ದ ಸ್ಥಳವೂ ಇದೆ. ಸಾಲ್ವ ನರಸಿಂಹರಾಜ ಒಡೆಯರ್, ಚೋಳರು ಮತ್ತು ಇನ್ನೂ ಹೆಚ್ಚಿನ ರಾಜರು ಗಂಗಾಧರೇಶ್ವರ ಮತ್ತು ಕಾಲಭೈರವೇಶ್ವರನನ್ನು ಪೂಜಿಸುತ್ತಿದ್ದರು ಎಂದು ಅನೇಕ ಶಾಸನಗಳು ಹೇಳುತ್ತವೆ. ಶಿವನು ಕುಳಿತು ತಪಸ್ಸು ಮಾಡಿದ ಸ್ಥಳ ಜ್ವಾಲಾಪೀಠ. ಶಿವರಾತ್ರಿಯಂತಹ ಶಿವನ ಉತ್ಸವಗಳ ಸಮಯದಲ್ಲಿ ಭಕ್ತರು ಹೆಚ್ಚಾಗಿ ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ನವರಾತ್ರಿ ಮತ್ತು ಜಾತ್ರೋತ್ಸವ ಸಮಯದಲ್ಲಿಯೂ ಅವರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಶ್ರೀ ಕಬ್ಬಾಳಮ್ಮ ದೇವಾಲಯದ ವಾಸ್ತುಶಿಲ್ಪ. ಈ ದೇವಾಲಯವು ಗ್ರಾನೈಟ್ ಗೋಡೆಯಿಂದ ಸುತ್ತುವರೆದಿದ್ದು ಕೋಟೆಯಂತೆ ಕಾಣುವಂತೆ ಮಾಡುತ್ತದೆ. ಭಗವಾನ್ ಕಾಲಭೈರವನಿಗೆ ನಿರ್ಮಿಸಲಾದ ಗರ್ಭಗುಡಿ ಇದೆ. ಅದು ಬೃಹತ್ತಾಗಿ ಕಾಣುತ್ತದೆ ಮತ್ತು ನೆಲದಿಂದ 35 ಅಡಿ ಎತ್ತರದಲ್ಲಿದೆ. ಸ್ಯಾಂಟೋರಂ ಎಂಬ ಗರ್ಭಗುಡಿಯನ್ನು ಎತ್ತರದ ಪೀಠದ ಮೇಲೆ ನಿರ್ಮಿಸಲಾಗಿದೆ. ಇಲ್ಲಿಂದ ಪ್ರವೇಶ ದ್ವಾರದಿಂದಲೇ ದ್ವಾರಪಾಲಕರನ್ನು ಸುಲಭವಾಗಿ ನೋಡಬಹುದು. ದೇವಾಲಯವನ್ನು ಸುತ್ತುವರೆದಿರುವ ಒಂದು ಮಾರ್ಗವೂ ಇದೆ. ಅದನ್ನು ಚೆನ್ನಾಗಿ ವ್ಯಾಖ್ಯಾನಿಸಲಾಗುತ್ತದೆ. ಈ ದೇವಾಲಯವು 128 ಸ್ತಂಭಗಳನ್ನು ಹೊಂದಿದ್ದು ಅನೇಕ ದೇವತೆಗಳು ಮತ್ತು ಅವರ ವಾಹನಗಳನ್ನು ಪ್ರತಿನಿಧಿಸುವ ಸಂಸ್ಕರಿಸಿದ ಫಲಕಗಳನ್ನು ಹೊಂದಿದೆ. ಈ ಸಂಕೀರ್ಣ ವಾಸ್ತುಶಿಲ್ಪವು ಇಲ್ಲಿನ ಭಕ್ತರ ಆಕರ್ಷಣೆಗಾಗಿ ಕಾರಣವಾಗಿದೆ. ಈ ದೇವಾಲಯವನ್ನು ಸುತ್ತುವರೆದಿರುವ ಬಂಡೆಗಳು ಮತ್ತು ಭಕ್ತರು ಮಧ್ಯಾಹ್ನವೂ ನೋಡಲು ದೀಪವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಇಂದು ನಂದಿಯ ಬದಲಿಗೆ ಭಗವಂತನು ತನ್ನ ವಾಹನವಾಗಿ ನಾಯಿಯ ಪ್ರತಿಮೆಯನ್ನು ಹೊಂದಿರುವ ದೇವಾಲಯವೂ ಆಗಿದೆ. ಮುಖ್ಯ ದೇವಾಲಯವನ್ನು ತಲುಪಲು ನೀವು 200 ಮೆಟ್ಟಿಲುಗಳನ್ನು ಹತ್ತಬೇಕು. ನೀವು ಆರೋಗ್ಯವಾಗಿದ್ದರೆ ಇದು ಉತ್ತಮ ವ್ಯಾಯಾಮವೆಂದು ಭಾವಿಸುತ್ತದೆ. ಅನೇಕ ಭಕ್ತರು ಆ ಮೆಟ್ಟಿಲುಗಳನ್ನು ಹತ್ತುತ್ತಾರೆ ಮತ್ತು ಹಾಗೆ ಮಾಡುವುದರಿಂದ ಕಷ್ಟದ ಕೆಲಸವೆಲ್ಲ ನೀವು ಭಗವಂತನ ಮಂತ್ರವನ್ನು ಜಪಿಸುತ್ತಲೇ ಇರಬಹುದು ಮತ್ತು ಸ್ವಲ್ಪ ಸಮಯದಲ್ಲೇ ನೀವು ಶಿಖರವನ್ನು ತಲುಪುತ್ತೀರಿ. ನೀವು ದೇವಸ್ಥಾನವನ್ನು ತಲುಪಿದ ನಂತರ ನೀವು ದೇವರನ್ನು ನೋಡಬಹುದು ಮತ್ತು ನೀವು ಇನ್ನೂ ಎತ್ತರಕ್ಕೆ ಏರಬಹುದು. ಶಿಖರದ ಮೇಲೆ ನಂದಿಯ ಪ್ರತಿಮೆ ಇದೆ.
ಇನ್ನು ಯಾವುದೇ ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡಿದ್ರು ಅಲ್ಲಿನ ಪ್ರಸಾದ ಸೇವಿಸದೆ ಹೊರಗಡೆ ಬಂದಿದ್ದೂ ಇಲ್ಲ. ಇಲ್ಲಿ ಕೂಡ ದಿನ ಎಲ್ಲ ಭಕ್ತಾದಿಗಳಿಗೂ ಊಟನ ಕೊಡ್ತಾರೆ. ಅದೇ ರೀತಿ ನಾವು ಪ್ರಸಾದ ತಿಂದ್ಕೊಂಡು ಮತ್ತು ಅಲ್ಲಿಂದ ಹೊರಗಡೆ ಬಂದ್ವಿ. ಇಲ್ಲಿ ಕೂಡ ವೇವ್ ನೋಡ್ತಾ ಹಂಗೆ ಬಂದ್ವಿ. ಇನ್ನೂರು ಮೆಟ್ಟಿಲುಗಳು ಅಂತ ಹೇಳಿದ್ನಲ್ಲ ಆಗಲೇ, ಇದೇ ಆ 200 ಮೆಟ್ಟಿಲುಗಳನ್ನ ಮೇಲೆ ಹತ್ಕೊಂಡು ಬರೋದು ದೇವಸ್ಥಾನಕ್ಕೆ. ನಾವು ಆ ಕಡೆಯಿಂದ ರೋಡ್ ಮೇಲೆ ಬಂದಿದ್ದು. ಇಳಿಬೇಕಾದ್ರೆ ಮೆಟ್ಲಿಂದ ಇಳಿಬೇಕಂತಲೇ ಈ ಕಡೆಯಿಂದ ಇಳಿದ್ವಿ. ಮತ್ತು ಇಲ್ಲಿ ಸುಮಾರು ಸಿನಿಮಾಗಳಿಗೆ ಶೂಟಿಂಗ್ ಕೂಡ ಮಾಡಿದ್ದಾರೆ. ತುಂಬ ಸ್ಪೇಸಸ್ ಇರೋದ್ರಿಂದ ಸಾಂಗ್ಗಳ ಶೂಟಿಂಗು ಮತ್ತು ಸುಮಾರು ರಾಜಾಹುಲಿಯಲ್ಲಿ ಒಂದು ಸಾಂಗ್ ಇದೆಯಲ್ಲ, ಆ ಸಾಂಗು ಎಲ್ಲ ಕೂಡ ಇಲ್ಲಿ ತುಂಬ ಫಿಲ್ಮ್ಗಳಿಗೆ ಶೂಟಿಂಗನ್ನು ಮಾಡಿದ್ದಾರೆ. ನೋಡಿ, ಈ ರೀತಿ ಮೆಟ್ಲು ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಮಾತ್ರ. ಯಾರೆಲ್ಲ ಆದಿಚುಂಚನಗಿರಿಗೆ ವಿಸಿಟ್ ಮಾಡಿಲ್ಲ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಈಗ ನಾನು ಮಾಡಿರೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಯಾರಿಗೆಲ್ಲ ಇಷ್ಟ ಆಗಿದೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.